ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಸೊ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. GK ಸೀರೀಸ್ನ ಶುರು ಮಾಡಿದ್ವಿ ಅಲ್ವಾ? ಸೊ ಇದ್ರದ್ದು 5th ಎಪಿಸೋಡ್ ಆಗಿರುತ್ತೆ. ಆಸ್ ಯೂಶುವಲ್ ಏನಪ್ಪ ಅಂತಂದರೆ 10 ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ನ ನೋಡೋಣ. ಏನಂತ ಇದೆ ಫಸ್ಟ್ ಕ್ವಶನ್ನು? ಮುಂಬೈ ಪುಣೆ ಇಂಡಸ್ಟ್ರಿಯಲ್ ಬೆಲ್ಟ್ ಇದಕ್ಕೆ ಜನಪ್ರಿಯವಾಗಿದೆ ಅಂತ ಇದೆ. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನ ಮಾಡ್ಕೊಂಡಿರ್ತೀವಿ, ಹೌದಲ್ವಾ? ಸೊ ಅದಕ್ಕೆ ರಿಲೇಟೆಡ್ ಇದು ಕ್ವಶನ್ ಕೇಳಿರುವಂತದ್ದು. ಸೊ ಇಲ್ಲಿ ಏನ್ ಬಂದಿದೆ, ಮುಂಬೈ ಪುಣೆ ಇಂಡಸ್ಟ್ರಿಯಲ್ ಬೆಲ್ಟ್ ಅನ್ನೋದು ಯಾವುದಕ್ಕೆ ಪ್ರಸಿದ್ಧಿನ ಪಡೆದಿದೆ ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋದಾದ್ರೆ ಆಟೋಮೊಬೈಲ್, ಏರೋಸ್ಪೇಸ್, ಕಬ್ಬಿಣ ಮತ್ತು ಉಕ್ಕು, ಪೆಟ್ರೋ, ರಾಸಾಯನಿಕಗಳು ಅಂತ ಇದೆ. ಸೊ ಯಾವುದು ಆನ್ಸರ್ ಅಂತ ಅನ್ಸುತ್ತೆ? ಸೊ ಇಟ್ ಈಸ್ ಆಬ್ವಿಯಸ್ಲಿ A, B ಮತ್ತು D. ಕಬ್ಬಿಣ ಮತ್ತು ಉಕ್ಕು ಇಲ್ಲಿ ಬರೋದಿಲ್ಲ, ಓಕೆನಾ? ಸೊ ಫಸ್ಟ್ ಒನ್ ಯಾವುದು? ಆಟೋಮೊಬೈಲ್, ಏರೋಸ್ಪೇಸ್, ಪೆಟ್ರೋ, ರಾಸಾಯನಿಕಗಳು ಇದಕ್ಕೆ ಪ್ರಸಿದ್ಧಿನ ಪಡೆದಿದೆ. ಆನ್ಸರ್ ಯಾವ್ದಾಗತ್ತೆ? ಆಪ್ಷನ್ 2 ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಈ ಮುಂಬೈ ಪುಣೆ ಬೆಲ್ಟ್ ಬರೀ ಅದಕ್ಕೆ ಮಾತ್ರ ಪ್ರಸಿದ್ಧಿ ಪಡೆದಿದ್ಯಾ? ನೋಡಿ ಇಲ್ಲಿ ಭಾರಿ ಯಂತ್ರೋಪಕರಣಗಳು, ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ಸಾಫ್ಟ್ವೇರ್, ಕೃಷಿ ಆಧಾರಿತ ಕೈಗಾರಿಕೆಗಳಿಗೂ ಕೂಡ ಮುಂಬೈ ಪುಣೆ ಇಂಡಸ್ಟ್ರಿಯಲ್ ಬೆಲ್ಟ್ ಪ್ರಸಿದ್ಧಿನ ಪಡೆದಿದೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಬರೀ ಇದು ಒಂದೇ ಮಾತ್ರನಾ ಇರೋದು ಇಂಡಸ್ಟ್ರಿಯಲ್ ಬೆಲ್ಟ್ ಅನ್ನೋದು? ನೋಡಿ ಯಾವ್ದು ಇದೆಯಪ್ಪ ಅಂತ ಅಂದ್ರೆ ಗಂಗಾ ಯಮುನಾ ಇದೆ, ಮುಂಬೈ ಪುಣೆ ಇದೆ, ಅಹಮದಾಬಾದ್ ಮತ್ತೆ ವಡೋದರ ಗುಜರಾತ್, ಅಹಮದಾಬಾದ್ ಕೂಡ ಗುಜರಾತ್ ಅಲ್ಲಿ ಕಂಡುಬರೋದು, ಛೋಟಾ ನಾಗ್ಪುರ, ಹೂಗ್ಲಿ, ಮಧುರೈ ಮತ್ತೆ ಕೊಯಮತ್ತೂರ್, ಹೈದರಾಬಾದ್, ವಿಜಯವಾಡ, ವಿಶಾಖಪಟ್ಟಣ, ಮಂಗಳೂರು ಮತ್ತೆ ತಿರುವನಂತಪುರ ಬೆಲ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಷ್ಟು ಇಲ್ಲಿ ಏನ್ ಲಿಸ್ಟ್ ಮಾಡಿದೀವಿ ಇದಿಷ್ಟು ಕೂಡ ತುಂಬಾ ಪ್ರಸಿದ್ಧಿ ಇರುವಂತದ್ದು. ಸೊ ಸೆಕೆಂಡ್ ಕ್ವಶನ್ ನೋಡೋಣ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಅಂತ ಕೇಳಿದ್ದಾರೆ, ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಸೊ ಫಸ್ಟ್ ಲಿಸ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಲೋಕಲ್ ವಿಂಡ್ಸ್ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದು ಕಂಡುಬರುವಂತಹ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ನೋಡಿ ಪೊನ್ ಎಲ್ಲಿ ಕಂಡು ಬರುತ್ತೆ? ಇಟ್ ಈಸ್ ಆಲ್ಪ್ಸ್. ಆಲ್ಪ್ಸ್ ಅಂತ ಅಂದ್ರೆ ಎಲ್ಲಿ ಬರುತ್ತೆ? ಇಟ್ ಈಸ್ ಯುರೋಪ್ ಅಲ್ವಾ? ಸೊ ನೆಕ್ಸ್ಟ್ ಸರ್ಮೂನ್ ಎಲ್ಲಿ ಕಂಡು ಬರುತ್ತೆ? ಇಟ್ ಈಸ್ ಕುರ್ದಿಸ್ತಾನ್. ಸಂತ ಆನ ಬಂತು ಅಂತ ಅಂದ್ರೆ ಕ್ಯಾಲಿಫೋರ್ನಿಯಾ, ಅಂಡ್ ಜೋಂಡಾ ಬಂತು ಅಂದ್ರೆ ಇಟ್ ಈಸ್ ಅರ್ಜೆಂಟೀನಾ. ಆಪ್ಷನ್ 2 ನಮ್ಗೆ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ, ಓಕೆನಾ? ಸೊ ಲೋಕಲ್ ವಿಂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತೀವಿ. ಫಸ್ಟ್ ಆಫ್ ಆಲ್ ಏನಂತ ಅಂದ್ರೆ ಫಸ್ಟ್ ಕ್ವಶನ್ ನಿಮಗೆ ಬಂತು ಅಂತ ಅಂದಾಗ ಒಂದು ಜನರಲೈಸ್ಡ್ ಕ್ವಶನ್ ಆಗಿರ್ಬೋದು. ಇವಾಗ ಜಿಯೋಗ್ರಫಿ ಓದ್ಬೇಕಾದ್ರೆ ನೀವು ಸೊ ನಮ್ಮ ಕಾರಿಡಾರ್ಗಳಾಗಿರ್ಬೋದು ಮತ್ತೆ ಎಕನಾಮಿ ರಿಲೇಟೆಡ್ ಯಾವ ತರ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಸೆಕೆಂಡ್ ಕ್ವಶನ್ ಏನಾಗಿದೆ? ಲೋಕಲ್ ವಿಂಡ್ಸ್ ಮೇಲೆ ಇರುವಂತದ್ದು. ಸೊ ಬರೀ ಇದೊಂದೇ ಮಾತ್ರ ನೋಡಿ, ಬೇರೆ ಮಾರುತಗಳನ್ನ ನಾವು ತಗೊಂಡ್ರೆ ಸ್ಥಳೀಯ ಮಾರುತಗಳು ಎಲ್ಲೆಲ್ಲಿ ಏನೇನಂತ ಹೆಸರಿಂದ ಕರೀತಾರೆ ಅನ್ನೋದು. ಉತ್ತರ ಅಮೆರಿಕದಲ್ಲಿ ಯಾವ್ಯಾವ್ದಿದೆ ಸ್ಥಳೀಯ ಮಾರುತಗಳು, ದಕ್ಷಿಣ ಅಮೆರಿಕದಲ್ಲಿ ಯಾವ್ದಾವ್ದಿದೆ, ಆಫ್ರಿಕಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ, ಇದನ್ನ ನೀವಿಷ್ಟು ಏನ್ ಮಾಡಿ ಅಂತ ಅಂದ್ರೆ ಒಂದ್ ಕಡೆ ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಓಕೆನಾ? ಲಿಸ್ಟ್ ಔಟ್ ಮಾಡ್ಕೊಂಡು ಎಕ್ಸಾಮ್ ಟೈಮಿಂಗ್ಸ್ ಅಲ್ಲಿ ನೀವು ಇದನ್ನ ರಿವಿಷನ್ ಮಾಡಿ. ಸೊ ಥರ್ಡ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಏನಂತ ಅಂದ್ರೆ ನಮ್ಮಲ್ಲಿ PSI ಮತ್ತೆ ESI ಟೆಸ್ಟ್ ಸೀರೀಸ್ ನ ಲಾಂಚ್ ಮಾಡ್ತಿದೀವಿ ಇದೇ ಮಾರ್ಚ್ 2ರಿಂದ. ಸೊ ನಿಮ್ಗೆ ಇದರಲ್ಲಿ ಸಬ್ಜೆಕ್ಟ್ ವೈಸ್ ಇರುತ್ತೆ, ಕಾಂಪ್ರಹೆನ್ಸಿವ್ ಟೆಸ್ಟ್ ಕೂಡ ಇರುತ್ತೆ, ಮತ್ತೆ ಪೇಪರ್ 1ಗೆ ಇಂಡಿವಿಜುವಲ್ ಟೆಸ್ಟ್ ಮತ್ತೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಿದೀವಿ. ಇದ್ರಲ್ಲಿ ಏನಪ್ಪಾ ಅಂತ ಅಂದ್ರೆ ಎವ್ರಿ ಸಂಡೇ ನಾವು ಇದನ್ನ ಕಂಡಕ್ಟ್ ಮಾಡ್ತಿರೋದ್ರಿಂದ ಸೊ ನಿಮ್ಗೆ ರಿವಿಷನ್ಗೂ ಕೂಡ ಟೈಮ್ ಆರಾಮಾಗಿ ಸಿಗುತ್ತೆ. ಅದ್ರ ಜೊತೆಗೆ ಇವಾಗ ಹೇಗೂ ನೋಟಿಫಿಕೇಶನ್ ಆಗ್ತಿದೆ, ಎಲ್ಲರೂ ಯಾವ ರೇಂಜ್ಗೆ ಪ್ರಿಪೇರ್ ಆಗಿದ್ದಾರೆ ಮತ್ತೆ ಕಾಂಪಿಟೇಷನ್ ಅಲ್ಲಿ ನೀವು ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ ಅನ್ನೋದು ಕೂಡ ನೀವು ಈಸಿಯಾಗಿ ಅನಲೈಸ್ ಮಾಡ್ಬೋದು. ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ. ಅಂಡ್ ಈ ಕ್ವಶನ್ಸ್ ಏನ್ ಡಿಸ್ಕಸ್ ಮಾಡ್ತಿದೀನಿ ಇದು ನಿಮ್ಗೆ PSI ESI ಎಕ್ಸಾಮ್ಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಥರ್ಡ್ ಕ್ವಶನ್ ನೋಡೋಣ. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಸಮಿತಿ ಹೆಸರುಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಯಾವ ಉದ್ದೇಶಕ್ಕೆ ನೇಮಕ ಮಾಡಿದ್ವಿ ಅನ್ನೋದನ್ನ ಇಲ್ಲಿ ಕೊಟ್ಟಿರುವಂತದ್ದು. ನಜ್ಮಿ ವಜೀರಿ ಸಮಿತಿ ಯಾವುದಕ್ಕೆ? ರಾಷ್ಟ್ರ ರಾಜಧಾನಿಯಲ್ಲಿನ ಅರಣ್ಯಗಳನ್ನು ರಕ್ಷಿಸುವ ಕಾರ್ಯವನ್ನು ಹೊಂದಿದೆ ಅಂತ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ರಾಷ್ಟ್ರ ರಾಜಧಾನಿ ಅಂತ ಅಂದ್ರೆ ಯಾವುದು? ದೆಹಲಿ ಅಲ್ವಾ, ನವದೆಹಲಿ. ನ್ಯಾಯಮೂರ್ತಿ ರೋಹಿಣಿ ಸಮಿತಿ ಇದು ಯಾವುದಕ್ಕೆ? ಇತರೆ ಹಿಂದುಳಿದ ವರ್ಗಗಳ ಒಳಗಿನ ಉಪವರ್ಗೀಕರಣದ ಸಮಸ್ಯೆಯನ್ನು ಪರಿಶೀಲಿಸಲು ಅಂತ ಇದೆ. ಸೊ ಇವಾಗ OBC ಅಂತ ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತೀವಿ. ಸೊ OBC ಒಳಗಡೆ ಇನ್ನು ಸಬ್ ಕ್ಯಾಟಗರೈಸೇಷನ್ ಅಂತ ಹೇಳ್ತೀವಿ, ಗೊತ್ತಾ? ಅದಕ್ಕೆ ನೇಮಕ ಮಾಡಿದಂತ ಸಮಿತಿ. ಉಷಾ ಥೋರೆಟ್ ಸಮಿತಿ ಬಂತು ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ
ಬಂಡವಾಳ ಮಾರುಕಟ್ಟೆ ನಿಯಂತ್ರಕ್ಕೆ ಸಲಹೆ. ಸೊ ಬಂಡವಾಳ ಮಾರುಕಟ್ಟೆ ಏನಿದೆ ಅದಕ್ಕೆ ಸಲಹೆ ನೀಡುವಂತದಕ್ಕೆ ಇದನ್ನ ನಾವು ನೇಮಕ ಮಾಡಿದ್ವಿ. ಇಲ್ಲಿ ಏನ್ ಕೇಳಿದ್ರೆ ಕನೆಕ್ಟಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಎಲ್ಲಾ 3 ಜೋಡಿಗಳು ಕೂಡ ಇದು ಸರಿಯಾಗಿದೆ. ಸೊ ನಮ್ಗೆ ಪ್ರತಿಯೊಂದು ಕೂಡ ಇವಾಗ ಕಮಿಟಿ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಬೇರೆ ಬೇರೆ ತರ ಕ್ವಶನ್ಸ್ ಗಳನ್ನ ನಾವು ಫ್ರೇಮ್ ಮಾಡ್ಕೊಂಡು ನಮ್ಗೆ ಯಾವ್ದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅನ್ನೋದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ಕೆಳಗಿನವುಗಳಿಂದ ಸರಿಯಾದ ಹೇಳಿಕೆಗಳನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಮಥುರಾ ಕುಶಾನರ 2ನೇ ರಾಜಧಾನಿ ಅಂತ ಹೇಳಿದ್ದಾರೆ. ಕುಶಾನರು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ಮೊದಲ ರಾಜರು ಅಂತ ಹೇಳಿದ್ದಾರೆ. ಓಕೆನಾ. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ಮಥುರಾ ಕುಶಾನರ 2ನೇ ರಾಜಧಾನಿ. ಸೆಕೆಂಡ್ನೇ ಸ್ಟೇಟ್ಮೆಂಟ್ ಅಲ್ಲಿ ಕುಶಾನರು ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ ರಾಜವಂಶ ಅಂತ ಹೇಳಿರುವಂತದ್ದು. ಸೊ ಥರ್ಡ್ ಒನ್ ನೋಡಿ, ಕುಶಾನರು ಚಿನ್ನದ ನಾಣ್ಯಗಳು ಮತ್ತು ತಾಮ್ರದ ನಾಣ್ಯಗಳನ್ನು ಬಿಡುಗಡೆ ಮಾಡಿದರು ಅಂತ ಇದೆ. ಸೊ ಬರೀ ಚಿನ್ನದ ನಾಣ್ಯ ಮಾತ್ರ ಅಲ್ಲ, ತಾಮ್ರದ ನಾಣ್ಯನು ಕೂಡ ಇವರು ಬಿಡುಗಡೆ ಮಾಡಿದ್ದಾರೆ ಅನ್ನೋದು. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ನಿಮಗೆ ಸರಿ ಅಂತ ಅನ್ಸುತ್ತೆ? ಇದರಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸ್ಟೇಟ್ಮೆಂಟ್ಗಳು ಕೂಡ ಏನಾಗಿದೆ, ಸರಿಯಾಗಿದೆ. ಎ, ಬಿ ಮತ್ತು ಸಿ. ನಿಮ್ಗೆ ಇಲ್ಲಿ 3 ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ನಿಮ್ಗೆ ಲಾಸ್ಟ್ ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಅದ್ರ ಜೊತೆಗೆ ನೋಡಿ, ಇವಾಗ ನಾವು ಕುಶಾನ ರಾಜವಂಶ ಅಂತ ಬಂತು ಅಂದ್ರೆ ಅದನ್ನ ಯಾರು ಸ್ಥಾಪನೆ ಮಾಡಿದ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲ ಕುಶಾನ ರಾಜವಂಶನ ಯಾರು ಸ್ಥಾಪನೆ ಮಾಡಿದ್ರು? ಕುಜಲ ಕಾಡ್ಫಿಸೆಸ್ ಅನ್ನೋರು ಸ್ಥಾಪನೆ ಮಾಡಿರ್ತಾರೆ. ಇದ್ರಲ್ಲಿ ನೆಕ್ಸ್ಟ್ ರಾಜರು ಯಾರು ಬರ್ತಾರೋ ಅವರು ವಿಮಾ ಕಾಡ್ಫಿಸೆಸ್ ಅನ್ನೋರು ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಮೊದಲು ಬಿಡುಗಡೆ ಮಾಡ್ತಾರೆ. ಕಾನಿಷ್ಕನು 2ನೇ ಕುಶಾನ ರಾಜವಂಶನ ಸ್ಥಾಪನೆ ಮಾಡ್ತಾರೆ. ಸೊ ಇವರ ರಾಜಧಾನಿ ಯಾವ್ದಪ್ಪ ಆಗಿತ್ತು? ಪೇಶಾವರ ಮತ್ತೆ ಮಥುರಾ. ಕ್ವಶನ್ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಏನಿತ್ತು? ಮಥುರಾ 2ನೇ ರಾಜಧಾನಿ ಅಂತ ಇತ್ತು, ಅದು ಸರಿ ಇದೆ. ಸೊ ಗುಪ್ತ ರಾಜರು ಕೂಡ ಇಲ್ಲಿ ಚಿನ್ನದ ನಾಣ್ಯಗಳನ್ನ ಬಿಡುಗಡೆ ಮಾಡಿರ್ತಾರೆ, ಆದ್ರೆ ಕುಶಾನ ರಾಜವಂಶ ಅದಕ್ಕಿಂತ ಹೆಚ್ಚಿನ ಚಿನ್ನದ ನಾಣ್ಯಗಳನ್ನ ಬಿಡುಗಡೆ ಮಾಡಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ. ರೂಪಾಯಿಯ ವಿನಿಮಯ ದರವನ್ನು ಹೆಚ್ಚಾಗಿ ಯಾವ ಮಾರುಕಟ್ಟೆ ಶಕ್ತಿಗಳಿಂದ ನಿರ್ಧರಿಸಲಾಗುತ್ತದೆ ಅಂತ ಇದೆ. ಬೇಡಿಕೆನ, ಪೂರೈಕೆನ, ಅಥವಾ ಎರಡೂ ಕೂಡನ, ಅಥವಾ ಎರಡೂ ಅಲ್ವಾ ಅಂತ ಅನ್ನೋದು ಕ್ವಶನ್ ಆಗಿರುತ್ತೆ. ಭಾರತ ಚಾಲ್ತಿ ಖಾತೆ ಕೊರತೆಯ ದೇಶ ಆಗಿರೋದ್ರಿಂದ ನಾವು ಬಂಡವಾಳ ಹರಿವಿನ ಮೇಲೆ, ಒಳ ಹರಿವೇನಿರುತ್ತೋ ಅದ್ರ ಮೇಲೆ ನಾವು ಜಾಸ್ತಿ ಡಿಪೆಂಡೆಂಟ್ ಆಗಿರ್ತೀವಿ. ಸೊ ಇಲ್ಲಿ ಯಾವ್ದಪ್ಪ ಆನ್ಸರ್ ಅಂತ ಅಂದ್ರೆ ಇಟ್ ಈಸ್ ಆಪ್ಷನ್ 3. 1 ಮತ್ತೆ 2, ಬೇಡಿಕೆ ಮತ್ತೆ ಪೂರೈಕೆ ಎರಡ್ರ ಮೇಲೂ ಕೂಡ ನಾವು ಡಿಪೆಂಡ್ ಆಗಿರ್ತೀವಿ. ಸೊ ಎರಡು ಕೂಡ ನಿರ್ಧಾರ ಆಗುತ್ತೆ. ಓಕೆನಾ. ಅದರಲ್ಲಿ RBI ಮಧ್ಯವಸ್ಥಿಕೆ ವಹಿಸುತ್ತೆ. ಭಾರತದ ಹಣಕಾಸು ಆಯೋಗವನ್ನು ಯಾರು ನೇಮಿಸುತ್ತಾರೆ ಅಂತ ಇದೆ. ಸೊ ನಮಗೆ ಹಣಕಾಸು ಆಯೋಗ ಅಂತ ಬಂದಿದ ತಕ್ಷಣ ಅದು ಸ್ಟೇಟ್ ಫಿನಾನ್ಸ್ ಕಮಿಷನ್ ಆದ್ರೂ ಆಗಿರ್ಬೋದು, ಅಥವಾ ಏನು ಇಂಡಿಯನ್ ಫಿನಾನ್ಸ್ ಕಮಿಷನ್ ಏನ್ ಹೇಳ್ತೇವೆ, ಎರಡು ಕೂಡ ಏನಾಗಿದೆ ಸಾಂವಿಧಾನಿಕ ಸಂಸ್ಥೆ. ಅದ್ರ ಜೊತೆಗೆ ಅರೆ ನ್ಯಾಯಾಂಗ ವ್ಯವಸ್ಥೆ ಕೂಡ ಅದು ಆಗಿರುತ್ತೆ. ಓಕೆನಾ. ಸೊ ಇದನ್ನ ಎಷ್ಟನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ? 280ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ಹಣಕಾಸು ಆಯೋಗನ ನೇಮಕ ಮಾಡ್ತಾರೆ. ಸೊ ಹಾಗಾದ್ರೆ ಹಣಕಾಸು ಆಯೋಗ ಕೆಲಸ ಏನು? ಈ ತೆರಿಗೆ ಆದಾಯ ಬಂದಿರೋದನ್ನ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರದ ನಡುವೆ ಮತ್ತೆ ರಾಜ್ಯಗಳ ನಡುವೆ ಇದು ಡಿವೈಡ್ ಮಾಡುತ್ತೆ. ಅದ್ರ ಜೊತೆಗೆ ಇದನ್ನ ನಾವು 5 ವರ್ಷಕ್ಕೆ ಒಮ್ಮೆ ನೇಮಕ ಮಾಡ್ತೀವಿ. ಓಕೆನಾ. ಸೊ ರೀಸೆಂಟ್ ಯಾವ್ದಿದೆ 16th ಫಿನಾನ್ಸ್ ಕಮಿಷನ್ ಅಂತ ಹೇಳ್ತೀವಲ್ವಾ, ಸೊ ಅದು ಅದರಲ್ಲಿ ಮೆಂಬರ್ಸ್ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಮತ್ತೆ ಚೇರ್ಮನ್ ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಣ. ಸೊ ಇಲ್ಲಿ ನಾನು ಆಲ್ರೆಡಿ ಆನ್ಸರ್ ಹೇಳ್ಬಿಟ್ಟೆ ಅನ್ಸುತ್ತೆ. ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಅಂಡ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಬಂತು ಅಂದ್ರೆ ಇಟ್ ಈಸ್ ಗವರ್ನರ್, ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸೊ ಇವರು ಅಂತಂದ್ರೆ ಹಣಕಾಸು ಆಯೋಗದಿಂದ ಬಂದಂತಹ ವರದಿನ ರಾಷ್ಟ್ರಪತಿ ಸಂಸತ್ತಿನ ಮುಂದೆ ಮಂಡಿಸ್ತಾರೆ. ಓಕೆನಾ. ಇಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಬೇಸಿಕ್ ಆಗಿ ಹಣಕಾಸು ಆಯೋಗದ ಬಗ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ 16th ಫಿನಾನ್ಸ್ ಕಮಿಷನ್ ಬಂತು ಅಂದಾಗ ಇದರ ಚೇರ್ಮನ್ ಯಾರಿದಾರಪ್ಪ ಅಂತಂದ್ರೆ ಡಾಕ್ಟರ್ ಅರವಿಂದ್ ಪನಾಗಾರಿಯಾ ಅನ್ನೋರು ಇದರ ಚೇರ್ಮನ್ ಆಗಿದ್ದಾರೆ. ಮೆಂಬರ್ಸ್ ನೋಡಿ, ಅಜಯ್ ನಾರಾಯಣ್ ಜಾ, ಅನ್ನಿ ಜಾರ್ಜ್ ಮ್ಯಾಥ್ಯೂ, ಮನೋಜ್ ಪಾಂಡಾ, ಸೌಮ್ಯ ಕಾಂತಿ ಘೋಷ್, ರಿತ್ವಿಕ್ ರಂಜನ್ ಪಾಂಡೆ. ಇಷ್ಟು ಜನ ಕೂಡ ಏನಾಗಿದ್ದಾರೆ 16th ಫಿನಾನ್ಸ್ ಕಮಿಷನ್ ನ ಮೆಂಬರ್ಸ್ ಆಗಿದ್ದಾರೆ. ಚೇರ್ಮನ್ ಯಾರು ಅಂತಾನೆ ಇಟ್ ಈಸ್ ಡಾಕ್ಟರ್ ಅರವಿಂದ್ ಪನಾಗಾರಿಯಾ. ಸೊ ಹಾಗಾದ್ರೆ 16th ಫಿನಾನ್ಸ್ ಕಮಿಷನ್ ಯಾವಾಗ ಕಾನ್ಸ್ಟಿಟ್ಯೂಟ್ ಆಗಿದ್ದು ಅಂತ ನೋಡೋದಾದ್ರೆ ಡಿಸೆಂಬರ್ 31st, 2023. ಇದು ಎಲ್ಲಿವರೆಗೂ ಕೂಡ ಟರ್ಮ್ ನ ಹೊಂದಿದೆ ಅಂತಂದ್ರೆ ಏಪ್ರಿಲ್ 1, 2026 ಇಂದ
31 ವರ್ಗೂ ಕೂಡ ಇದರ ಪೀರಿಯಡ್ ಇದೆ. ಓಕೆನಾ? ಸೊ ಇದಿಷ್ಟು ಏನಾಗುತ್ತೆ 15th ಫಿನಾನ್ಸ್ ಕಮಿಷನ್ 16th ಫಿನಾನ್ಸ್ ಕಮಿಷನ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಅದನ್ನ ಯಾರು ರಚನೆ ಮಾಡ್ತಾರೆ ಅಂತ ಅಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಸ್ಟೇಟಿಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸೊ ಸ್ಟೇಟ್ ಫಿನಾನ್ಸ್ ಕಮಿಷನ್ ಆರ್ಟಿಕಲ್ ಮತ್ತೆ ಅದ್ರ ಕೆಲಸ ಏನು ಅನ್ನೋದು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಇದಿಷ್ಟು ಏನಾಗುತ್ತೆ ಫಿನಾನ್ಸ್ ಕಮಿಷನ್ ರಿಲೇಟೆಡ್ ಆಗಿರುತ್ತೆ. ಅಂಡ್ PSI ESI ಬ್ಯಾಚ್ ಕೂಡ ನಾವು ಶುರು ಮಾಡ್ತಿದೀವಿ. ಸೊ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಮಾರ್ಚ್ ಫಸ್ಟ್ ವೀಕ್ ಇಂದ ಅಡ್ಮಿಷನ್ಸ್ ಕೂಡ ಓಪನ್ ಆಗ್ತದೆ. ಯಾರು PSI ಮತ್ತೆ ESI ಗೆ ಪ್ರಿಪೇರ್ ಆಗ್ತಿದ್ರು ಅವರು ಇನ್ಸ್ಟಿಟ್ಯೂಟ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಇವಾಗ KA ಆಲ್ರೆಡಿ ಜಾನ್ವರಿಲಿ ಇಷ್ಟು ನೋಟಿಫಿಕೇಶನ್ ಮಾಡ್ತೀವಿ ಅನ್ನೋದು ಕೂಡ ಒಂದು ಡ್ರಾಫ್ಟ್ ನ ಬಿಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಯಾರಾದ್ರೂ FDA SDA ಪ್ರಿಪೇರ್ ಆಗ್ತಿತ್ತು ಅಂದ್ರೂ ಕೂಡ ನೀವು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ 7th ಕ್ವಶನ್ ನೋಡೋಣ. ಕರ್ನಾಟಕದ ಯಾವ ಸಂಸ್ಥೆಯು ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಹೂಡಿಕೆ ಪ್ರಚಾರ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಇದೆ. ಸೊ ಇಟ್ ಈಸ್ ಕರ್ನಾಟಕ ಉದ್ಯೋಗ ಮಿತ್ರ. ಓಕೆನಾ? ಒಂದು ಏನಂತ ಅಂದ್ರೆ ನೋಡಲ್ ಏಜೆನ್ಸಿ ಯಾವ್ದಾದ್ರು ಹೂಡಿಕೆ ರಿಲೇಟೆಡ್ ಬಂತು ಅಂದಾಗ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದಪ್ಪ ಇದೆ ಏಜೆನ್ಸಿ ಅಂತಂದ್ರೆ ನಿಮಗೆ ಗೊತ್ತಿರ್ಬೇಕು. ಇಟ್ ಈಸ್ ಕರ್ನಾಟಕ ಉದ್ಯೋಗ ಮಿತ್ರ ಅಂತ. ಓಕೆನಾ? ಕ್ವಶನ್ಸ್ ಕೇಳಬಾರ್ದು ಅಂತ ಏನಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಸ್ಯಾಪ್ ತಂತ್ರಾಂಶವನ್ನು ರಾಜ್ಯದ ಯಾವ ಕೃಷಿ ವಿವಿ ಅಭಿವೃದ್ಧಿಪಡಿಸಿದೆ ಅಂತ ಇದೆ. ಸೊ ಈ ಸ್ಯಾಪ್ ಅನ್ನೋದು ಒಂದು ತಂತ್ರಾಂಶ ಆಗಿರುತ್ತೆ. ಸೊ ಅದು ಏನಕ್ಕೆ ಹೆಲ್ಪ್ಫುಲ್ ಇದೆ ಅಂತ ಅಂದ್ರೆ ಇವಾಗ ಗಿಡಗಳಿಗೆ ಕೀಟ ಹತ್ಕೊಂಡಿರೋದಿರ್ಬೋದು ಅಥವಾ ಏನಾದ್ರು ರೋಗ ಬಂದಿರುತ್ತೆ ಅಥವಾ ಗಿಡಗಳಿಗೆ ನಾವು ಯಾವ ತರದ ಪೌಷ್ಟಿಕಾಂಶಗಳನ್ನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಸಲಹೆ ನೀಡೋದಕ್ಕೆ ಈ ತಂತ್ರಾಂಶನ ಅಭಿವೃದ್ಧಿ ಪಡಿಸಿದ್ದಾರೆ. ಸೊ ಇದು ಯಾವ ವಿವಿ ಅಂತ ನೋಡೋದಾದ್ರೆ ರಾಯಚೂರು ವಿಶ್ವವಿದ್ಯಾಲಯ ಇದನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಈ ಸ್ಯಾಪ್ ಅಂತ ಅಂದ್ರೆ ಫುಲ್ ಫಾರ್ಮ್ ಏನು ಅಂತ ನೋಡೋದಾದ್ರೆ ನೋಡಿ, ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಅಗೇನ್ಸ್ಟ್ ಅಗ್ರಿಕಲ್ಚರಲ್ ಪೆಸ್ಟ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದನ್ನು ಗ್ಯಾಸ್ ವೆಲ್ಡಿಂಗ್ ನಲ್ಲಿ ಬಳಸಲಾಗುತ್ತದೆ ಅಂತ ಇದೆ. ಸೊ ಇದು ಸೈನ್ಸ್ ರಿಲೇಟೆಡ್ ಕ್ವಶನ್ ಆಗಿದೆ. ಸೊ ನೋಡಿ, ಓದಿದಿರಾ ನೀವು ಇದನ್ನ? ಇಟ್ ಈಸ್ ಅಸಿಟಲಿನ್. ಅಸಿಟಲಿನ್ ನಾವು ಬೆಳೆಸ್ತೀವಿ. ಅದ್ರ ಜೊತೆಗೆ ನೋಡಿ ಬೆಸುಗೆ ಅಂತ ಅಂದ್ರೆ ಅದೇ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಆಮ್ಲಜನಕ ಆಕ್ಸಿಜನ್ ಮತ್ತೆ ಅಸಿಟಲಿನ್ ನಾವು ಬೆಳೆಸ್ತೀವಿ. ಇದರ ರಾಸಾಯನಿಕ ಸೂತ್ರ ನೋಡೋದಾದ್ರೆ ಇಟ್ ಈಸ್ C2H2. ಓಕೆನಾ? ನೆಕ್ಸ್ಟ್ ಅಂಡ್ ಈ ಸೆಷನ್ ಈ ಎಪಿಸೋಡ್ ಏನಿದೆ ಇದ್ರದ್ದು ಲಾಸ್ಟ್ ಕ್ವಶನ್ ಆಗಿರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ವಿದ್ಯುತ್ ವಾಹಕ ಲೋಹವಾಗಿದೆ ಅಂತ ಕೇಳಿದರೆ ಏನ್ ವಿದ್ಯುತ್ ವಾಹಕ ಅಂತ ಅಂದ್ರೆ ಇಟ್ ಶುಡ್ ಬಿ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಇವಾಗ ಒಂದ್ ಮೆಟಲ್ ಮುಖಾಂತರ ನಾವೇನಾದ್ರೂ ಎಲೆಕ್ಟ್ರಿಸಿಟಿ ಪಾಸ್ ಮಾಡ್ತು ಅಂತ ಅಂದ್ರೆ ಅದು ಪಾಸ್ ಆಗ್ಬೇಕು. ಪಾಸ್ ಆಗಲ್ಲ ಅಂತ ಅಂದ್ರೆ ಅದನ್ನ ಏನ್ ಹೇಳ್ತೀವಿ? ಕಂಪ್ಲೀಟ್ ಆಗಿ ಪಾಸ್ ಆಗಲ್ಲ ಅಂತ ಅಂದ್ರೆ ಸೆಮಿಕಂಡಕ್ಟರ್ ಅಂತ ಹೇಳ್ತೀವಿ. ಫುಲ್ ಕಂಪ್ಲೀಟ್ ಆಗಿ ಪಾಸ್ ಆಗ್ತಿದೆ ಅಂತ ಅಂದ್ರೆ ಕಂಡಕ್ಟರ್ ಅಂತ ಹೇಳ್ತೀವಿ. ಅದ್ರ ಮುಖಾಂತರ ಏನಾದ್ರು ಪಾಸ್ ಆಗ್ದಲೇ ಇದೆ ಅಂತ ಆದ್ರೆ ಅದನ್ನ ನಾವು ಇನ್ಸುಲೇಟರ್ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನೋಡೋದಾದ್ರೆ ಬೆಳ್ಳಿ. ನಿಮಗೆ ತುಂಬಾ ಜನ ಗೊತ್ತಿರುತ್ತೋ ಇಲ್ವೋ, ಬೆಳ್ಳಿ ಆಕ್ಚುಲಿ ಏನಾಗುತ್ತೆ, ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸಿಲ್ವರ್ ಅನ್ನೋದು. ಸೊ ಈ ಆಪ್ಷನ್ ಅಲ್ಲಿ ಬೇರೆ ಯಾವ್ದಿದೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಅಂತ ನೋಡೋದಾದ್ರೆ ತಾಮ್ರ. ಕಾಪರ್ ಅಂತ ಏನ್ ಹೇಳ್ತೀವಿ, ಕಾಪರ್ ವೈರ್ಗಳನ್ನ ನೀವು ನೋಡಿರ್ತೀರಾ ಅಲ್ವಾ? ಸೊ ವೈರ್ಗಳಲ್ಲಿ ಒಳಗಡೆ ಯಾವ್ದನ್ನ ಹಾಕಿರ್ತಾರೆ? ಕಾಪರ್. ಬೆಳ್ಳಿ ನಮ್ಗೆ ಏನಾಗುತ್ತೆ, ಇದು ಕಾಸ್ಟ್ಲಿ ಆಗುತ್ತೆ. ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಚಿನ್ನ ಇದೆ. ಸೊ ಬೆಳ್ಳಿ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದಾಗಿದ್ಮೇಲೆ ನಾವು ತಾಮ್ರನ ತಗೊಬಹುದು. ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಚಿನ್ನ ಇದೆ. ಅಲ್ಯೂಮಿನಿಯಂ ಇಲ್ಲಿ ಬರೋದಿಲ್ಲ. ಓಕೆನಾ? ಸೊ ಇದಿಷ್ಟು ಏನಾಗುತ್ತೆ ಈ ಎಪಿಸೋಡ್ ನ ಕ್ವಶನ್ಸ್ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಎಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗ್ತಿದೆ ಅಂತ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.